ಬೆಳಬೆಳಗ್ಗೆ ಕಂಡುಬಿಡ್ತಾ ಇದ್ದ ಹಾಗೆ ಈ ವಿಶಾಲವಾದ ಕಿಟಕಿಯಿಂದ ಆಚೆಗೆ ಹಿಮಚ್ಛಾದಿತ ಪರ್ವತಗಳ ಶ್ರೇಣಿಯ ಪರ್ವತ ಸಂಧಿಗಳು ಮೆಜೆಸ್ಟಿಕ್ ಆಗಿರುವಂಥ ಟೈಗರ್ ಹಿಲ್ನ ದೃಶ್ಯವನ್ನು ಸವಿಯೋ ಅವಕಾಶ ಮಾಡಿಕೊಟ್ಟ ದ್ರಾಸ್ನ ಈ ಹೋಟ್ಲು ನನಗೆ ತುಂಬ ಇಷ್ಟ ಆಯಿತು. ರಿಸೆಪ್ಷನ್ನ ಶೋಕೇಸ್ನಲ್ಲಿರುವಂತಹ ಸಾಂಪ್ರದಾಯಿಕ ಪಾತ್ರೆ ಪಗಡಗಳು, ನಮ್ಮ ರೂಮ್ನಲ್ಲಿದ್ದಂಥ ಕಾರ್ಪೆಟ್ಟು, ಬೆಡ್ಶೀಟು, ಬ್ಲ್ಯಾಂಕೆಟ್ಟು, ದಿಂಬಿನ ಕವರ್ಗಳ ಮೇಲೆ ಸ್ಥಳೀಯ ಕುಶಲಕರ್ಮಿಗಳಿಂದ ಅರಳಿದಂತಹ ಸಾಂಪ್ರದಾಯಿಕ ಕಲಾಚಿತ್ರಗಳಂತೂ ನಾನು ಹೋಟ್ಲಿಂದ ಚೆಕ್ಔಟ್ ಆಗೋವರೆಗೂ ನನ್ನ ಕಣ್ಮನವನ್ನು ಸೆಳೆದಿಟ್ಕೊಂಡೇ ಇದ್ವು. ಈ 3 ಸ್ಟಾರ್ ಪ್ರಾಪರ್ಟಿಯ ರೂಮಿಗೆ ಬರ್ತಾ ಇದ್ದ ಹಾಗೆ ಫ್ರೆಶ್ ಆಗಿ ಕಾಂಪ್ಲಿಮೆಂಟರಿ ಡಿನ್ನರ್ ಎಂಜಾಯ್ ಮಾಡೋಣ ಅಂತ ಡೈನಿಂಗ್ ಏರಿಯಾಗೆ ಹೋದರೆ ಅಲ್ಲೂ ಕೂಡ ಸ್ಥಳೀಯ ಕುಶಲಕರ್ಮಿಗಳ ಕೈ ಚಳಕ ನಮ್ಮ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಕಣ್ಮನವನ್ನು ತುಂಬಿಸ್ತು. ಇಷ್ಟು ಡೆಲಿಷಿಯಸ್ ಆಗಿ ಚಿಕನ್ ಕಾಂಟಿ ಮತ್ತು ಚಿಕನ್ ಕರಿಯನ್ನು ಮಾಡಿಕೊಟ್ರೆ ನನ್ನ ಎಟರ್ನಲ್ ಫೇವ್ರೆಟ್ ಲಚ್ಚಾ ಪರಾಟಾನ ಮೇಲಿಂದ ಮೇಲೆ ಬಾರಿಸ್ತಾ ಇರ್ತೀರಾ. ಬೆಳಗ್ಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ ಮತ್ತು ಆಲೂ ಪರಾಟ ಕೂಡ ಅಷ್ಟೇ ಡೆಲಿಷಿಯಸ್ ಆಗಿದ್ವು. ಭಾರತೀಯ ಸೇನೆಯ ಪಬ್ಲಿಕ್ ಎಂಗೇಜ್ಮೆಂಟ್ ಆಕ್ಟಿವಿಟಿಗಳಲ್ಲಿ ತುಂಬ ಹುಮ್ಮಸ್ಸಿನಲ್ಲಿ ಪಾಲ್ಗೊಳ್ಳುವಂತಹ ಹೋಟೆಲ್ ಡಿಮೆಡೋಸ್ ಲಡಾಖನ್ನು ನಿಮಗೆ ಪರಿಚಯಿಸಬೇಕು ಅಂತ ಈ ರೀಲ್ನ ಮಾಡಿದೆ.